ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಸದನ ಕರಿಬೇಕು. ನೀವು ಸದನ ಕರಿಬೇಕು. ಏಕೆಂತಂದ್ರೆ ನಾವು ಯಾವುದರ ಬೆಲೆ ಏರಿಸೋದಿಲ್ಲ ಅಂತೇಳಿ ವಚನ ಕೊಟ್ಟು ಅಧಿಕಾರಕ್ಕೆ ಬಂದವರು ನಾಡಿನ ಜನರಲ್. ಅವ್ರು ನಾವೇನು ಏರಿಸೋದಿಲ್ಲ ರೀ ಅಂಥೇಳಿ ಸಾಮಾನ್ಯ ಜನರಿಗೆ ಸಂಕಷ್ಟ ತಿರ್ತಕ್ಕಂಥ ಯಾವುದೇ ಪದಾರ್ಥಗಳ ಬೆಲೆ ನಾವು ಏರಿಸೋದಿಲ್ಲ ಅಂತಂತೇಳಿ ಜನರಿಗೆ ವಚನ ಕೊಟ್ಟು ಬಂದಂಥವ್ರು. ಈಗೇನು ಮಾಡಿದ್ರಿ, ಹಾಲಿನ ದರ ಏರಿಸ್ಬಿಟ್ಟು ದಬಾರ್ ಅಂತಂತೇಳಿ. ದರವೂ ಜಾಸ್ತಿ, ಆಮೇಲೆ ಏನದು ಅದೇನು 50 ಗ್ರಾಮ್ ಜಾಸ್ತಿ ಕೊಡ್ತಾ ಇದ್ವಿ. ಎಲ್ರಿ ತೂತು ಅಪ್ಪ, ಏನ್ರಿ ಇದೇನು ನೀವು ಟೋಪಿ ಹಾಕ್ತಾ ಇರೋದು ಏನು ಗೊತ್ತಾಗಲ್ಲ ಅಂತ ಜನಕ್ಕೆ. ಛೇ 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 ಏನು ಕನ್ನಡಿಗರು ದಡ್ರು ಅನ್ಕೊಂಬಿಟ್ರ ಸಿದ್ದರಾಮಯ್ಯನವರೇ? ನಿಮಗಿಂತ ಶಾರ್ಪ್ ಇದ್ದಾರೆ, ಬುದ್ಧಿವಂತರಿದ್ದಾರೆ. 50 ಮಿಲಿ ಜಾಸ್ತಿ ಕೊಡ್ತೀವಿ, ಅದು ಸರಿದೂಗಿಸ್ತೀವಿ ಅಲ್ಲಿಗೆ. ಅಲ್ಲ, ಇದು ಏನು ವಚನ ಕೊಟ್ರಿ ನೀವು? ವಚನ ಭ್ರಷ್ಟರು ನೀವು. ವಚನ ಕೊಟ್ಟು ನೀವು ದರ ಇರಿಸ್ತಿರಲ್ಲ, ನೀವು ವಚನ ಭ್ರಷ್ಟರು ನೀವು. ಅದು ಯಾವುದು? ಹಾಲು, ಮಕ್ಕಳು ಕುಡಿಯೋ ಹಾಲು ಬೆಳಗ್ಗೆ ಎದ್ದರೆ ಪ್ರತಿಯೊಬ್ಬ ಮನೇಲಿ ಉಪಯೋಗಿಸುವಂಥದ್ದು. ನಾವು ಈ GST ಬೇರೆ ಆ ಪಾರ್ಟಿ. ಅದಕ್ಕೆ ಏನ್ರಿ, ಒಂದು ಲೋಟ ಕಾಫಿ ಕುಡಿಬೇಕಾದ್ರೆ ಇವತ್ತು ಮನೇಲೆ ಹಾಲಿಗೂ GST, ಕಾಫಿ ಪುಡಿಗೂ GST, ಟೀ ಪುಡಿಗೂ GST, ಸಕ್ಕರೆಗೂ GST. ಸದ್ಯ ನಮ್ಗೆ ಕೊಡೋಣ, ಅದನ್ನ ಮಾಡ್ಕೊಂಬಂದು ಕೊಡ್ತಾಳ ನಮ್ಮ ಹೆಂಡ್ತಿ, ಅವಳು GST ಇಲ್ಲ. ಅಷ್ಟು ಹೆಂಗಾಗದೆ ಕತ್ತೆ. ಸೊ ಅದರಿಂದ ದಯಮಾಡಿ ತಾವು ಸದನ ಕರಿಬೇಕು. ಸದನ ಕರೆದು, ಎರಡೂ ಸದನಗಳನ್ನು ಕರೆದು ನಾಡಿನ ಹಲವಾರು ವಿಚಾರಗಳ ಬಗ್ಗೆ, ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ಚರ್ಚೆ ಆಗೋದಕ್ಕೆ ಅವಕಾಶ ಕೊಡಬೇಕು